ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಡಿನ್ನರ್ಗೆ ಲಂಚ್ಗೆ ಯಾವಾಗ ಬೇಕಾದ ಮಾಡ್ಕೊಳ್ಬೋದಂಥ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ. ಇದನ್ನು ಮಾಡೋಕೆ ಒಂದು ಅರ್ಧ ಬೌಲ ತೊಗರಿಬೇಳೆ ಹಾಕೋತೀನಿ. ಸ್ವಲ್ಪ ಜಾಸ್ತಿ ತೊಗರಿಬೇಳೆ ತೊಗೊಂಡೇನಿ ನಾ ಇಲ್ಲಿ, ಬೇಕಾದ್ರೆ ಸ್ವಲ್ಪ ಕಡಿಮೆ ತೊಗೋರಿ. ಅದಕ್ಕೆ 2 ಕಪ್ ನೀರು, ಒಂದು ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು 3 ವಿಸಿಲ್ ಹೊಡಿಸ್ತೀನಿ. ಇವೆಲ್ಲ ಹಾಕಿದ್ದು ಅಂದ್ರೆ ಜಲ್ದಿ ಕುದೀತಾವೆ. ಅದಕ್ಕೆ ಈ ಕಡೆ 1 ಕಪ್ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಹೆಂಗೆ ಚಪಾತಿ ಹಿಟ್ಟು ನಾದ್ಕೋತಿಲ್ಲ ಹಂಗೆ ನಾದ್ಕೋತೀನಿ. ಆ ಕಡೆ ಬ್ಯಾಳೆ ಕುದಿಗುಡಕ್ಕೆ ಈ ಕಡೆ ಹಿಟ್ಟು ಎಲ್ಲ ಸಾಮಾನು ರೆಡಿ ಮಾಡಿ ಇಟ್ಕೊಂಡು ಅಂದ್ರೆ ಒಂದು 10 ನಿಮಿಷದಾಗಿದ್ದ ನಿಮ್ಗೆ ರೆಡಿ ಆಗ್ತೈತಿ. ಹಿಂಗೆ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ಸೈಡಿಗೆ ನೆನೆಯಾಕಿ ಬಿಟ್ಬಿಡೋನು. ಈ ಕಡೆ ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ, ಹಿಂಗ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರ, ಯಾಕಂದ್ರೆ ರುಚಿ ಕೊಡ್ತೈತಿ. 1 ಟೇಬಲ್ ಸ್ಪೂನ್ ಕೆಂಪು ಖಾರ ತೊಗೊಂಡೇನಿ. ಆಮೇಲೆ ಬೆಳ್ಳುಳ್ಳಿ ಒಂದು 10 ಎಸಳು ಜಜ್ಜಿ ತೊಗೊಂಡೇನಿ, ಅದು ಮಸ್ತ್ ರುಚಿ ಕೊಡ್ತೈತ್ರಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡೇನಿ, ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹೆಚ್ಚಿಟ್ಕೊಂಡೇನಿ, ಆಮೇಲೆ ಕೊತ್ತಂಬರಿನೂ ಹೆಚ್ಚಿಟ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಈ ಕಡೆನೇ ಬ್ಯಾಳೆನೂ ಕುದ್ದಾವ್ರಿ. ಈಗ ಒಗ್ಗರಣೆ ಹಾಕೋನು. 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕಾದ್ಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಸಣ್ಣಗೆ ಹೆಚ್ಚಿಟ್ಟಿದ್ದ ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಅರಿಶಿನ, ಹಿಂಗ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕ್ರಿ. ಇವು ಬಾಡಿದ ಮೇಲೆ ಮೊದಲೇ ಏನು ಜಜ್ಜಿ ಇಟ್ಕೊಂಡಿರ್ತೀವಲ್ಲ ಅದು ಬೆಳ್ಳುಳ್ಳಿ, ಹಸಿ ಖಾರ ಹಾಕಿ ಚಂದಮ್ಗೆ ಫ್ರೈ ಮಾಡ್ಕೋಬೇಕು. ಇವೊಂದು ಸ್ವಲ್ಪ ಎಲ್ಲ ಬೆಂದ ಮೇಲೆ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದ ಹಾಕ್ಕೋಬೇಕು. ನೋಡಿರಿ, ನಾ ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಈ ಟೊಮೆಟೊ ಕರಿಯಾಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೇನೆ. ಹಾಕ್ಕೊಂಡು ಇದಕ್ಕೆ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಪೂರ್ತಿ ಟೊಮೆಟೊ ಕರಿಯಾಕೆ ಬಿಡಬೇಕು. ಟೊಮೆಟೊ ಒಂದು ಹಂತಕ್ಕೆ ಕರೆದ ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಕೆಂಪು ಖಾರ ಹಾಕ್ಕೋತೇನೆ. ಕೆಂಪು ಖಾರ ಹಾಕ್ಕೊಂಡು ಸ್ವಲ್ಪ ಸಣ್ಣ ಉರಿ ಒಳಗೆ ಇದನ್ನು ಕುದಿಯಾಕೆ ಬಿಡ್ತೀನಿ. ಈ ಕಡೆ ಹಿಟ್ಟು ನೆನೆದಿತ್ರಿ, ಅದನ್ನು 3 ಉಳ್ಳಿ ಮಾಡ್ಕೊಂಡು ಮತ್ತು ಹಚ್ಚಾಕನು ಹಿಟ್ಟು ರೆಡಿ ಮಾಡಿ ಇಟ್ಕೋತೇನೆ. ಸೈಮಲ್ಟೇನಿಯಸ್ಲಿ ಆ ಕಡೆ ಮಾಡ್ಕೋತ ಏನು ಮಾಡ್ಬೇಕ್ರಿ, ಈ ಕಡೆ ಚಪಾತಿ ಲಟ್ಟಿಸ್ಕೋತ ಹೋಗಬೇಕು. ಅಂದ್ರೆ ಭಾಳ ಟೈಮ್ ತೊಗೊಳಂಗಿಲ್ಲ. ನೋಡಿರಿ, ಇದು ಬೆಂದೈತಿ. ಈಗ ಇದಕ್ಕೆ ಮೊದಲೇ ಏನು ಕುದಿಸಿಟ್ಕೊಂಡಿದ್ದಿಲ್ಲ ಆ ಬೇಳೆ ಹಾಕ್ಕೋತೀನಿ. ಸ್ವಲ್ಪ ಇದಕ್ಕೆ ನೀರು ಹಾಕ್ಕೋತೀನಿ ತೊಳೆದು. ಹಾಕ್ಕೊಂಡು ಇದನ್ನು ಸಣ್ಣ ಉರಿ ಒಳಗೆ ಸೈಡಿಗೆ ಕುದಿಯಾಕೆ ಬಿಡಬೇಕು. ಈ ಕಡೆ ಚಪಾತಿ ನಾರ್ಮಲ್ ಹೆಂಗೆ ನಟಿಸ್ಕೋತೇವಲ್ಲ ಹಂಗೆ ನಟಿಸ್ಕೋದು. ಇದನ್ನೇನು ನಾವು ದಪ್ಪ ಇಡಬೇಕಂತೇನಿಲ್ಲ. ನೋಡಿರಿ, ಈ ರೀತಿ ಅಗಲಂಗೆ ಲಟ್ಟಿಸ್ಕೊಂಡು ಇದನ್ನು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ ಕಟ್ ಮಾಡ್ಕೋಬೋದು. ನೋಡಿರಿ, ನಿಮ್ಗೆ ಡೈಮಂಡ್ ಶೇಪ್ ಬೇಕಂದ್ರೆ ಡೈಮಂಡ್ ಶೇಪ, ಚೌಕ ಬೇಕಂದ್ರೆ ಚೌಕ ಹೆಂಗೂ ಕಟ್ ಮಾಡ್ಕೋಬೋದು. ನಾ ಚೌಕ ಶೇಪ ಕಟ್ ಮಾಡ್ಕೊಳತ್ತೀನಿ. ನೋಡಿರಿ, ಮನ್ಯಾಗ ಅನ್ನ ಸಾರು ಇಲ್ಲ ರೊಟ್ಟಿ ತಿಂದು ಬೇಸರಾಗಿರ್ತೈತಿ, ಅವಾಗ ಈ ರೀತಿ ಮಾಡ್ಕೊರಿ, ಮಸ್ತ್ ಆಗ್ತೈತಿ. ನೋಡಿರಿ, ಎಲ್ಲ ಕಟ್ ಮಾಡಿ ಇಟ್ಕೊಂಡೇನಿ. ಅವನ್ನ ಒಂದೊಂದು ಕುದಿ ಬೇಳೆಗ ಹಾಕ್ಕೋತೇನಿ. ಇವನ್ನ ಒಮ್ಮೆನೂ ನೀವು ಚಪಾತಿ ಮಾಡಿಟ್ಕೊಂಡು ಕಟ್ ಮಾಡಿ ಇಟ್ಕೋಬೋದು. ಈ ರೀತಿ ಒಂದೊಂದು ಚಪಾತಿ ಮಾಡೂ ಹಾಕೋಬೋದು. ಇನ್ನು ಉಳಿದ 2 ಉಳ್ಳಿ ಇದ್ದಿಲ್ಲ ಅವನ್ನೂ ಚಪಾತಿ ಮಾಡ್ಕೊಂಡು ಕಟ್ ಮಾಡ್ಕೊಳತ್ತೀನಿ. ನೋಡಿರಿ, ನನ್ನ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ, ಅಂದ್ರೆ ನಾನು ಮಾಡೋ ಎಲ್ಲ ಅಡುಗೆ ರೆಸಿಪಿದ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ನೋಡಿರಿ, ನಾ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೇನೆ. ನಿಮ್ಗೆ ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೆ ನೀರು ಹಾಕ್ಕೋಬೋದು. ಈಗ ಲಾಸ್ಟಿಗೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕ್ಕೊಂಡು ಎಲ್ಲನೂ ಚಲೋ ಮಿಕ್ಸ್ ಮಾಡ್ಕೋತೇನೆ. ಇದನ್ನು ಸಣ್ಣ ಉರಿಯೊಳಗೆ ಒಂದು 5 ನಿಮಿಷ ಚಂದ ಕುದಿಸ್ಬೇಕ್ರಿ. ಯಾಕಂದ್ರೆ ಹಿಟ್ಟು ಇರ್ತೈತಲ್ಲ ಅದಕ್ಕೆ. ನೋಡಿರಿ, ನಡ್ನಡ್ಕ ಹಿಂಗೆ ಕಟ್ಟಾಡಿಸಿ ನೋಡಬೇಕು. ನಿಮ್ಗೆ ಹುಳಿ ಇನ್ನೊಂದು ಸ್ವಲ್ಪ ಬೇಕಂತಂದ್ರೆ ಹುಣಸೆಹಣ್ಣು ಹುಳಿ ಮತ್ತು ಬೆಲ್ಲ ಹಾಕೋಬೋದು, ನಡಿತೈತಿ. ನಮ್ಮ ಕಡೆ ಇದಕ್ಕೆ ಬ್ಯಾಳಾಗಿನ ಕಡುಬ, ಚಕ್ಕೋಲಿ ಅದು ಅಂತೀವಿ. ಆ ಕಡೆ ಗುಜರಾತ್ ಸೈಡ್ ಹೋದ್ರೆ ಅದಕ್ಕೆ ದಾಲ್ ಡೋಕ್ಲಾ ಅಂತಾರು. ನಿಮ್ಮ ಸೈಡ್ ಏನಂತೀರಿ ಅಂತ ಕಮೆಂಟ್ ಮಾಡಿರಿ. ಮತ್ತೊಂದು ಸ್ವಲ್ಪ ಕುದಿಸ್ಕೋತೀನಿ. ನೋಡಿರಿ, ಕುದ್ದೈತಿ. ಇದು ಕುದ್ದೈತೆ ಇಲ್ಲೋ ಅಂತ ಹೆಂಗೆ ಚೆಕ್ ಮಾಡೋದಂದ್ರೆ ಈ ರೀತಿ ಸ್ವಲ್ಪ ಇದನ್ನು ಚಮಚಲ್ಲಿ ಹಿಂಗೆ ಮಾಡಿರಿ. ಅದೇನು ಬೇಕು, ಈಸಿಯಾಗಿ ಜಾರ್ ಬೀಳ್ಬೇಕು. ನೋಡಿರಿ, ಒಂದಕ್ಕೊಂದು ಎಲೆ ಹತ್ತಿ ಆಮೇಲೆ ಒಂದು ಎಲೆ ತೊಗೊಂಡು ಈ ರೀತಿ ಚೆಕ್ ಮಾಡಿರಿ. ಈಸಿಯಾಗಿ ಕಟ್ ಆಗಿತ್ತು ಅಂತಂದ್ರೆ ಹಿಟ್ಟು ಬೆಂದೈತಿ ಅಂತ ಅರ್ಥ. ಮಸ್ತ್ ಅಂದ್ರೆ ಮಸ್ತ್ ಬ್ಯಾಳಾಗಿನ ಕಡುಬ ರೆಡಿ ಆಗೈತಿ. ನೀವು ಮಾಡಿ ನೋಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗದು ಶೇರ್ ಮಾಡಿರಿ. ಧನ್ಯವಾದಗಳು.